ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇದು ನನ್ನ ಮೊದಲನೇ ಬ್ಲಾಗ್. ಲಾಂಚಿಂಗ್ ವಿಡಿಯೋ ಆದಮೇಲೆ ಇದು ನನ್ನ ಮೊದಲನೇ ಬ್ಲಾಗ್ ಮಾಡ್ತಾ ಇರೋದು. ಯಾ ಇವತ್ತಿನ ಬ್ಲಾಗ್ ಏನಂದರೆ ಜಸ್ಟ್ ಸ್ಮಾಲ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಆ್ಯಕ್ಟಿವಿಟೀಸ್ ನಾನು ಏನೇನು ಮಾಡ್ತೀನಿ ಅಂತ. ಸೊ ಆ್ಯಕ್ಚುಲಿ ಇವತ್ತೇನೆಂದರೆ, ಇವತ್ತು ಕಿರಣ್ ಬರ್ತಡೇ ಇದೆ, ಪ್ಲಸ್ ಪಾಪುಗೆ 4 ಕಂಪ್ಲೀಟ್ ಆಗಿ 5 ಮಂತ್ಸ್ ಬೀಳುತ್ತೆ. ಸೊ ಚಿಕ್ಕದಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮತ್ತು ಟೆಂಪಲ್ ವಿಸಿಟ್ ಸದ್ಯಕ್ಕೆ ಇಷ್ಟು ಅಂದ್ಕೊಂಡಿದ್ದೀವಿ. ಪಾಪು ದೊಡ್ಡದಾದಮೇಲೆ ಪ್ಲ್ಯಾನ್ ಮಾಡೋಣ. ಪಾಪು ಇನ್ನೂ ಚಿಕ್ಕವನಾಗಿರೋದ್ರಿಂದ ಔಟ್ಸೈಡ್ ಏನೂ ಪ್ಲ್ಯಾನ್ ಮಾಡಿಲ್ಲ, ಸದ್ಯಕ್ಕೆ ಇಷ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೇ ಈವ್ನಿಂಗ್ ಒಂದು ಸ್ಮಾಲ್ ಸರ್ಪ್ರೈಸ್ ಥರ ಕೊಡೋಣ ಅಂದ್ಕೊಂಡಿದ್ದೀನಿ ಕಿರಣ್ಗೆ. ನೋಡೋಣ ಏನಾಗುತ್ತೆ ಅಂತ. ಆ ಸರ್ಪ್ರೈಸ್ ಎಲ್ಲ ವಿಡಿಯೋ ಮಾಡ್ತೀನಿ. ಸೊ ಆ ಸರ್ಪ್ರೈಸ್ ನಿಮಗೂ ತೋರಿಸ್ತೀನಿ. ನೀವು ಕಮೆಂಟಲ್ಲಿ ಹೇಳಿ ಹೇಗಿದೆ ಆ ಸೆಲೆಬ್ರೇಷನ್ಸ್, ಆ ಸರ್ಪ್ರೈಸ್ ಅಂತ. ಯಾ ಹಂಗೆ ರೆಡಿ ಆಗ್ತಾ ಮಾತಾಡ್ಬಿಡೋಣ. ಯಾಕಂದರೆ ಪಾಪು ಮಲ್ಕೊಂಡಿದ್ದಾನೆ. ಅವನು ಎದ್ದೊಳೋಷ್ಟರಲ್ಲಿ ನಾನು ರೆಡಿ ಇರಬೇಕು. ಸೊ ಅವ್ನಿಗೆ ಅವಾಗ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದೀನಿ. ಸ್ವಲ್ಪ ಟಚ್ ಅಪ್ ಒಂದು ಕೊಟ್ಬಿಟ್ರೆ ಆಯಿತು. ಹಂಗೆ ವೀಡಿಯೋ ಮಾತಾಡ್ತಾ ಮಾತಾಡೋಣ ಅಂದ್ಕೊಂಡೆ. ಸೊ ವೈ ನಾಟ್, ಬಟ್ ಐ ಡೋಂಟ್ ನೋ, ನನಗೆ ಈ ಕಡೆ ರೆಡಿನೇ ಆಗಬೇಕಾ ಮಾತಾಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. 2x ಸ್ಪೀಡಲ್ಲಿ ಮಾಡ್ತಾ ಇರ್ಬೇಕು, ರೆಡಿ ಆಗ್ತಾ ಇರ್ಬೇಕು ನಾವು ಇವಾಗ. ಸೊ ಯಾ ಸರ್ಪ್ರೈಸ್ ಅಂದರೆ ಆ ಥರ ಸರ್ಪ್ರೈಸ್ ಅಂದರೆ ನಾನೇ ಸ್ವಲ್ಪ ಲೈಟಾಗಿ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನನಗೆ ಈ ಥರ ಬರ್ತ್ಡೇಸು ಆ್ಯನಿವರ್ಸರಿ ಅನ್ನೋದ್ರೆ ಏನೋ ಒಂಥರ ಖುಷಿ. ಆ ಸೆಲೆಬ್ರೇಷನ್ಸು, ಮೆಮೊರೀಸ್ ಎಲ್ಲ ನಾನು ಇವಾಗಿಂದನೇ ಅಂತಲ್ಲ, ನಾನು ಸ್ಟಾರ್ಟಿಂಗಿಂದನೂ ಹಾಗೆ, ಕಿರಣ್ಣ ಲವ್ ಮಾಡೋವಾಗಿಂದನೂ ಹಾಗೆ ಇತ್ತು. ತುಂಬ ಏನು ಮಾಡ್ತಿದ್ದೆ, ಸೆಲೆಬ್ರೇಷನ್ಸ್ ಆಲ್ಮೋಸ್ಟ್ ಆ ವೀಕಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೆ. 1 ವೀಕಿಂದನೇ ಇವತ್ತಿನ ದಿನ ಹೀಗೆ ಇರಬೇಕು, ಹಾಗೆ ಇರಬೇಕು, ಹೀಗೆ ಸೆಲೆಬ್ರೇಟ್ ಮಾಡಬೇಕು, ಇಲ್ಲೇ ಹೋಗಬೇಕು, ಇದೇ ಡ್ರೆಸ್ಸಸ್ ಹಾಕಬೇಕು ಇಬ್ಬರು ಅನ್ನೋದು ತುಂಬ ಪ್ಲ್ಯಾನ್ ಮಾಡ್ತೀನಿ. ಬಟ್ ಕಿರಣ್ ಆಗಲ್ಲ. ಅಂದರೆ ಬರ್ತ್ಡೇ ಆ್ಯನಿವರ್ಸರಿ ಅಂದರೆ ಏನೋ ಅದು ಒಂದು ದಿನ ಡಿಫ್ರೆಂಟ್, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಷ್ಟು ಬಿಟ್ಟರೆ ನೀನು ಅದು ಒಂದು ನಾರ್ಮಲ್ ದಿನನೇ ಅನ್ನೋ ಥರ ಅವರು ಟ್ರೀಟ್ ಮಾಡ್ತಾರೆ. ಬಟ್ ನನಗೆ ಹಂಗಲ್ಲ. ನನ್ನ ಬರ್ತಡೇ ಆಗಲಿ ಅವ್ರ ಬರ್ತಡೇ ಆಗಲಿ ಸಮಥಿಂಗ್ ಸ್ಪೆಷಲ್ ಅನ್ನೋದು ನನಗೆ. ನಿಮಗೆ ಯಾರೂ ದಿನ ಬಂದು ವಿಶ್ ಮಾಡಲ್ಲ, ಇಲ್ಲ ದಿನ ಬಂದು ಯಾರು ನಿಮ್ಗೆ ಗಿಫ್ಟ್ಸ್ ಕೊಡಲ್ಲ, ಅಥವಾ ನಿಮ್ಮ ದಿನ ಯಾರು ಅಂದರೆ ಅವತ್ತು ನೋಡ್ಕೊಳ್ಳೋ ಥರ ನಿಮ್ಮನ್ನ ದಿನ ಯಾರೂ ನೋಡ್ಕೊಳ್ಳಲ್ಲ ಅನ್ನೋದು ನನ್ನದು ಒಂದು ಮೈಂಡ್ಸೆಟ್ಟು. ಸೊ ಹಂಗಾಗಿ ನನಗೆ ಒಂಥರ ಸ್ಪೆಷಲ್ ಅದು ಬರ್ತ್ಡೇಸು ಆ್ಯನಿವರ್ಸರಿ. ನನ್ನದೇ ಅಂತಲ್ಲ, ನನ್ನ ಬರ್ತ್ಡೇ ಅಂತ ಅನ್ನಲ್ಲ, ಕಿರಣ್ ಬರ್ತ್ಡೇ ಆಗಿರ್ಬೋದು, ಪಾಪುದು ಅಂದರೆ ಹುಟ್ಟಿದ ಫಸ್ಟ್ ಮಂತಿಂದನೂ ಏನೋ ಒಂಥರ ಸೆಲೆಬ್ರೇಷನ್ಸು ಒಂಥರ ಅದೆಲ್ಲ ನನಗೆ ತುಂಬ ಇಷ್ಟ. ಸೊ ಕಿರಣ್ ಮೊದಲಿಂದನೂ ಹಾಗೆ ಪ್ಲ್ಯಾನ್ಸ್ ಅಂತ ಏನೂ ಮಾಡಲ್ಲ. ನನ್ನ ಬರ್ತ್ಡೇಗಾಗಲಿ ಅವ್ರ ಬರ್ತ್ಡೇಗಾಗಲಿ ಏನು ಪ್ಲ್ಯಾನ್ಸ್ ಇಟ್ಕೊಳ್ಳಲ್ಲ. ನನ್ನ ಬರ್ತ್ಡೇಗೆ ನನ್ನೇ ಕೇಳ್ತಾರೆ, ಎಲ್ಲಿ ಹೋಗೋಣ, ಏನು ಮಾಡೋಣ, ಏನು ಮಾಡೋದು, ಇವತ್ತು ಎಲ್ಲಿ ಹೋಗೋದು, ಅಲ್ಲೋಗೋದಾ ಇಲ್ಲೋಗೋದಾ ಅಂತ ನನ್ನೇ ಕೇಳ್ತಾರೆ. ಸೊ ಹಂಗಾಗಿ ನಂದು ಮೆಂಟಾಲಿಟಿ ಅಥವಾ ಥಾಟ್ಸೇ ಒಂಥರ ಡಿಫ್ರೆಂಟು. ಅವ್ರದ್ದು ಆಗಲ್ಲ, ಫುಲ್ ಕ್ಯಾಶುಯಲಾಗಿ ಓಕೆ ನನ್ನ ಬರ್ತಡೇ ಅಷ್ಟೇ ಅನ್ನೋ ಥರ. ಬಟ್ ನನಗೆ ಹಂಗಲ್ಲ, ಒಂಥರ ಅವ್ರದ್ದೇ ಬರ್ತಡೇ ಆದರೂ ಒಂಥರ ಸ್ಪೆಷಲ್ಲಾಗಿರಬೇಕು, ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಒಂದು. ಆಲ್ಮೋಸ್ಟ್ ನಾನು ಕಿರಣ್ ಪರಿಚಯ ಆಗಿದೆ ಆಲ್ಮೋಸ್ಟ್ 15 ಇಯರ್ಸ್ ಆಗ್ತಿದೆ. ಈ 15 ಇಯರ್ಸಲ್ಲಿ ನನಗೆ ನೆನಪಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಬರ್ತ್ಡೇಸೂ, ಎಲ್ಲ ಇಯರ್ ಬರ್ತ್ಡೇನೂ ನಾನು ಮಿಸ್ ಮಾಡಿಲ್ಲ, ಸೆಲೆಬ್ರೇಟ್ ಮಾಡಿದ್ದೀವಿ. ಅಂದರೆ ಮದುವೆಗೆ ಮುಂಚೆ ಸೆಲೆಬ್ರೇಟ್ ಮಾಡ್ತಾಯಿದ್ದು ಬೇರೆ ಥರ, ಅಂದರೆ ಲೈಟಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಮೀಟ್ ಮಾಡ್ತಾಯಿದ್ವಿ, ಟೆಂಪಲ್ಸ್ಗೆ ಹೋಗ್ತಾಯಿದ್ವಿ, ಔಟ್ಸೈಡ್ ಡಿನ್ನರು ಅಥವಾ ಲಂಚ್ಗೆ ಹೋಗ್ತಾಯಿದ್ವಿ. ಮದುವೆ ಆದಮೇಲೆ ಅವತ್ತಿನ ದಿನ ಫ್ಯಾಮ್ಲಿಗೆ ಅಂತ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಫ್ಯಾಮ್ಲಿ ಮಾತ್ರ ಇರ್ತೀವಿ. ಸೊ ಅದ್ರ ನೆಕ್ಸ್ಟ್ ಡೇನೋ ಅಥವಾ ಹಿಂದಿನೋ ಆ ಥರ ನಾವಿಬ್ಬರೇ ಆಚೆ ಹೋಗೋದು, ಡಿನ್ನರ್ ಅಥವಾ ಲಂಚ್ಗೆ ಹೋಗೋದು ಆ ಥರ ಮಾಡ್ತೀವಿ.
ಸೊ ಅವತ್ತಿನ ದಿನ ಮಾತ್ರ ಫುಲ್ ಕಂಪ್ಲೀಟ್ ಫ್ಯಾಮ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆಲ್ಮೋಸ್ಟ್ 5-6 ಇಯರ್ಸಿಂದನೂ ಆ್ಯನಿವರ್ಸರಿ ಅಥವಾ ಬರ್ತ್ಡೇಸ್ ಏನೇ ಬಂದರೂ ಫುಲ್ ಫ್ಯಾಮ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯೂಶ್ವಲಿ ಹಿಂದಿನ ದಿನಾನ ಅಥವಾ ವೀಕೆಂಡ್ಸ್ ಆದರೆ ನೆಕ್ಸ್ಟ್ ಡೇ ಅಥವಾ ಹಿಂದಿನ ದಿನ ಆ ಥರ ಹೋಗೋದು ಆ ಥರ ಮಾಡ್ತೀವಿ. ಸೊ ಈವ್ನಿಂಗ್ ಪ್ಲ್ಯಾನ್ ಮಾಡ್ತೀವಿ. ಸೊ ಹಂಗಾಗಿ ಸದ್ಯಕ್ಕೆ ಏನಿಲ್ಲ, ಟೆಂಪಲ್ಸ್ಗೆ ಹೋಗಿ ಬರ್ತೀವಿ. ಸೊ ಟೆಂಪಲ್ಗೆ ಹೋಗಿ ಬಂದು ಮನೇಲಿ ಊಟ ಮಾಡಿ ಆಮೇಲೆ ನಾನು ಸರ್ಪ್ರೈಸ್ ಡೆಕೋರೇಷನ್ನ ರೆಡಿ ಮಾಡ್ತೀನಿ. ಓಕೆ, ಸೊ ಒಂದು ನಿಮಿಷ ನಾನು ಡ್ರೆಸ್ ಹಾಕಿ ಬಂದುಬಿಡ್ತೀನಿ. ಎಸ್, ಇದು ನನ್ನ ಟುಡೇಸ್ ಔಟ್ಫಿಟ್. ಇದು ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ನೀವು ನೋಡ್ಬೋದು, ಸ್ವಲ್ಪ ಸ್ಲೈಟ್ಲಿ ಬಫ್ ಇದೆ, ತುಂಬ ಇಷ್ಟ ಆಯಿತು ನನಗೆ. ಇದನ್ನು ಸಿಂಗಲ್ ಪೀಸಾಗಿ ವೇರ್ ಮಾಡೋಣ ಅಂತ ತೊಗೊಂಡಿದ್ದು. ಸೊ ನಾನು ಟೆಂಪಲ್ಗೆ ಹೋಗ್ತಾ ಇರೋ ರೀಸನ್ ಲೆಗಿನ್ ಹಾಕ್ಕೊಂಡು ಹೋಗ್ತೀನಿ, ಅದು ಚೆನ್ನಾಗಿರಲ್ಲ ಟೆಂಪಲ್ಗೆ ಹಾಕೋದ್ರೆ, ಅದಕ್ಕೆ ಸೊ ಲೆಗಿನ್ ಹಾಕ್ಕೊಳ್ತೀನಿ. ನೀವು ವೇರ್ ಮಾಡಬೇಕು ಅಂದರೆ ನೀವು ಸಿಂಗಲ್ ಪೀಸಾಗೆ ವೇರ್ ಮಾಡ್ಬೋದು. ನಾನು ಸಿಂಗಲ್ ಪೀಸಾಗೆ ವೇರ್ ಮಾಡ್ತೀನಿ, ಬಟ್ ಟೆಂಪಲ್ ಆಗಿರೋ ರೀಸನ್ ಮಾತ್ರ ಲೆಗಿನ್ನ ಪ್ರಿಫರ್ ಮಾಡ್ತೀನಿ. ಎಸ್ ಆಲ್ಮೋಸ್ಟ್ ರೆಡಿ ಇದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪರ್ಫ್ಯೂಮು, ಝಾರಾಯಿಂದ ತೊಗೊಂಡಿರೋದು. ಇದು ಖಾಲಿ ಮಾಡೋಕ್ಕೆ ಮನಸ್ಸು ಬರಲ್ಲ ನನಗೆ, ಅಷ್ಟು ಇಷ್ಟ ನನಗಿದು, ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಪರ್ಫ್ಯೂಮ್. ತುಂಬ ಕಾಸ್ಟ್ಲಿ ಪರ್ಫ್ಯೂಮ್ಸೇ ಬೇಕಂತ ಏನಿಲ್ಲ, ತುಂಬ ಕಮ್ಮಿ ಇದ್ರೂ ನನಗೆ ಫ್ರೇಗ್ರೆನ್ಸ್ ಈಸ್ ಇಂಪಾರ್ಟೆಂಟ್ ಅಂತಾರಲ್ಲ ಆ ಥರ. ಸೊ ಆ್ಯಕ್ಚುಲಿ ನಿಮ್ಗೆ ಹೇಳೋದೇ ಮರ್ತೋಯ್ತು, ನಾನು ಸ್ಟಾರ್ಟಿಂಗ್ ಮೇಕಪ್ ಮಾಡ್ಕೊಳ್ಳೋ ಮುಂಚೆ ಲಿಪ್ ಗ್ಲೋಸ್ ಹಾಕ್ಕೊಂಡಿದ್ದೆ, ಸೊ ದಟ್ ಲಿಪ್ಪು ಸ್ವಲ್ಪ ಇದಾಗಿರುತ್ತೆ ಅಂತ, ಡ್ರೈ ಆಗಿರಲ್ಲ. ಎಸ್, ಐ ಆಮ್ ರೆಡಿ. ಸೊ ಇವಾಗ ನೆಕ್ಸ್ಟು ನಾನು ರೆಡಿ ಆದೆ. ಸೊ ಇವಾಗ ಪಾಪುಗೆ ರೆಡಿ ಮಾಡಿ ಟೆಂಪಲ್ಗೆ ಹೋಗಿ ಬರ್ತೀವಿ. ಸೊ ಆಲ್ಮೋಸ್ಟ್ ರೆಡಿ ಇದ್ದೀನಿ. ಸೊ ಬಿಂದಿ ಇಲ್ಲ ಅಂದರೆ ಔಟ್ಫಿಟ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್. ಸೊ ಎಸ್ ಟೆಂಪಲ್ ವಿಸಿಟ್ ಆಯಿತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಶರ್ಮಕ್ಮ ಟೆಂಪಲ್ಗೆ ಬಂದೆ. ಯೂಶ್ವಲಿ ನಾನು ಎವ್ರಿ ಸ್ಯಾಟರ್ಡೇಸ್ ಹೋಗ್ತಿದ್ದೆ, ಬಟ್ ಇವಾಗ ಸದ್ಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೋಗ್ತಿಲ್ಲ. ಸೊ ಟೆಂಪಲ್ ವಿಸಿಟ್ ಆಯಿತು, ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಗೆ ಒಳ್ಳೆ ದರ್ಶನ ಸಿಕ್ತು. ಸೊ ಅಲ್ಲಿಂದ ಏನು ಮಾಡೋಣ ಅಂದ್ಕೊಂಡ್ವಿ, ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಸೊ ಅಲ್ಲಿಂದ ನಾನು, ಪಾಪು, ಕಿರಣ್ 3 ಜನನೂ ಐಸ್ ಕ್ರೀಮ್ ತಿನ್ನೋಕೆ ಹೋದ್ವಿ. ಆಲ್ಮೋಸ್ಟ್ 5 ಮಂತ್ಸ್ 6 ಮಂತ್ಸ್ ಆಗಿತ್ತು ನಾನು ಐಸ್ ಕ್ರೀಮ್ ತಿಂದು. ಸೊ ಪಾಪು ಬ್ಯಾಕ್ ಸೀಟಲ್ಲಿ ಮಲ್ಕೊಂಡಿದ್ದ, ಅವನ್ನ ಮಲಗಿಸಿ ಇಬ್ಬರು ಐಸ್ ಕ್ರೀಮ್ ತಿಂದ್ವಿ. ಸೊ ಆಲ್ಮೋಸ್ಟ್ ತುಂಬ ಮನಸ್ಸೇ ಆಗಿತ್ತು ಈ ಥರ ಕೂತ್ಕೊಂಡು ಇಬ್ಬರು ಐಸ್ ಕ್ರೀಮ್ ತಿಂದು ಮಾತಾಡಿ. ಆಲ್ಮೋಸ್ಟ್ ಒಂಥರ ಚೆನ್ನಾಗಿತ್ತು, ಮೈಂಡ್ ಫ್ರೀ ಆಗುತ್ತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಬಟ್ ಸೀರಿಯಸ್ಲಿ ಗೊತ್ತಿಲ್ಲ ನಾವೇನು ಮಾತಾಡಿದ್ವಿ ಅಂತ. ಸೊ ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ತಿಂದಾದಮೇಲೆ ನೆಕ್ಸ್ಟು ಮನೆಗೆ ಹೋಗಬೇಕಿತ್ತು. ಮನೆಗೆ ಹೋಗ್ತಾ ಹಂಗೆ ಕೇಕ್ ಆರ್ಡರ್ ಕೊಟ್ಟಿದ್ದೆ, ಕೇಕ್ ತೊಗೊಂಡೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಕೇಕ್ನ ಕಿರಣ್ ನೋಡಿಲ್ಲ, ಅವ್ರ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಂದರೆ ಇವಾಗ ಒಬ್ಬಳೇ ಹೋಗೋಕ್ಕಾಗದಿರೋ ಕಾರಣ ಕಿರಣ್ನ ಕರ್ಕೊಂಡು ಅಷ್ಟೇ. 34 ವರ್ಷ ತುಂಬಿ 35 ವರ್ಷ ಬೀಳ್ತಿದೆ. ಏನು ಸ್ಪೆಷಲ್ ಅನಿಸ್ತದೆ? ನಂಗೆ ಗಂಡು ಮಣಿ ಸ್ಪೆಷಲ್ ಅನಿಸ್ತಾ ಇದೆ ನನಗೆ. ಹೌದಾ? ಅಷ್ಟೇನಾ? ಹೌದು ಅಷ್ಟೇ. ನೀನು ಸ್ಪೆಷಲ್ ಅನಿಸ್ತಾ ಇದೆಯಾ, ಡಿಫ್ರೆಂಟಾಗಿ ಅನಿಸ್ತಾ ಇದೆಯಾ? ಡಿಫ್ರೆಂಟಾಗಿ ಅಂದರೆ ಹೆಂಗೆ?
ಡಿಫ್ರೆಂಟಾಗಿ ಅಂದರೆ ಹೇಳೋಕ್ಕೂ ಆಗಲ್ಲ. ಸರಿ, ಇವಾಗ 35 ಇಯರ್ಸ್ ರನ್ನಿಂಗ್ ಅಲ್ವಾ? ಈ ವರ್ಷ ರೆಸಲ್ಯೂಷನ್ ಏನು ಇಟ್ಕೊಂಡಿದ್ಯಾ? ರೆಸಲ್ಯೂಷನ್ ಏನಿಲ್ಲ, ಇವನು ಇನ್ನೂ ಚಿಕ್ಕವನು, ದೊಡ್ಡವನಾದ್ಮೇಲೆ ಎಲ್ಲರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದೇ ನನ್ನ ರೆಸಲ್ಯೂಷನ್. ಅದೇ ನನ್ನ ರೆಸಲ್ಯೂಷನ್ ಸದ್ಯಕ್ಕೆ. ಇವನು ದೊಡ್ಡವನಾಗ್ಬಿಟ್ರೆ ಸಾಕು. ಗುಣಮಣಿ ಜಾಯ್ ಇಲ್ಲಿ ಚೆನ್ನಾಗಿದೆ ನಿನ್ನ ರೆಸಲ್ಯೂಷನ್. ಓಕೆ, ಥ್ಯಾಂಕ್ಸ್. ಕೀಪ್ ಸಪೋರ್ಟಿಂಗ್ ಪ್ಲೀಸ್. ಅಲ್ಲಮ್ಮ? ಎಸ್ ಎಸ್. ಸದ್ಯಕ್ಕೆ ಟೆಂಪಲ್ ವಿಸಿಟ್ ಆಯಿತು, ಕೇಕ್ ತಂದಿದ್ದಾಯಿತು. ಸೊ ನೆಕ್ಸ್ಟ್ ಏನಂದರೆ ನೀವೇ ನೋಡಿ ಗೊತ್ತಾಗುತ್ತೆ. ಸೊ 2 ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಿದೆ ಸರ್ಪ್ರೈಸ್ ಅಂತ ಕೇಳೋಣ, ವೆಯ್ಟ್ ಮಾಡಿ. ಹ್ಯಾಪಿ ಬರ್ಡೇ ಪಾಪಾ. ಥ್ಯಾಂಕ್ ಯು ಮಮ್ಮಿ.